ನಮಸ್ತೆ ವೀಕ್ಷಕರೇ, ನಾನಿವಾಗ ಸಬ್ಬಸಿಗೆ ಹೆಸರು ಕಾಳು ಬ್ಯಾಳಿ ಹಾಕಿ ರಸಬಾಜಿ ಮಾಡ್ತೀನಿ ನೋಡಿ. ಇದನ್ನ ಸಬ್ಬಸಿಗೆ ಹೆಸರು ಕಾಳು ಬ್ಯಾಳಿ ಟೊಮೆಟೊ ಹಣ್ಣು ಎಲ್ಲಾನು ಸರಿಯಾಗಿ ಬೇಯೋ ಹಂಗೆ ಕುಕ್ಕರ್ನಾಗ ಇದನ್ನು ನಾನು ಬೇಯಿಸಿ ಇಟ್ಕೊಂಡೇನಿ. ಈ ಥರ ಇದನ್ನು ಸ್ವಲ್ಪ ಮಸ್ಕೋತೇನೆ. ಇದು ಎಲ್ಲ ಇದು ರಾಡಿಗೆ ಮಿಕ್ಸ್ ಆಗಲಿ, ಎಲ್ಲದು ರಾಡಿಗೆ ಮಿಕ್ಸ್ ಆಗಲಿ ಅಂತಂದ್ರೆ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. 3 ಚಮಚೆ ಎಣ್ಣೆಯನ್ನು ನಾನು ಇದರಲ್ಲಿ ಹಾಕ್ತೀನಿ. ಒಂದು ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳನ್ನು ನಾನು ಇದಕ್ಕೆ ಹಾಕಿದೆ. ಕರಿಬೇವು, ಒಂದು ಉಳ್ಳಾಗಡ್ಡಿ ಹಾಕ್ತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಒಂದು ಸ್ವಲ್ಪ ಸರಿಯಾಗಿ ಜಜ್ಜಿಟ್ಕೊಂಡೀನಿ. ಅದನ್ನು ಇದಕ್ಕೆ ಹಾಕಿದೆ. ಇವಾಗ ಟೊಮೆಟೊ ಹಣ್ಣು ಹಾಕೋಂಗಿಲ್ಲ, ಯಾಕಂದ್ರೆ ಇದ್ರಲ್ಲಿ ಹಾಕಿ ನಾನು ಬೇಯಿಸಿಟ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕಿದೆ, ಜಾಸ್ತಿ ಹಾಕಿದೆ ಯಾಕಂದ್ರೆ ಅದು ಜಾಸ್ತಿ ಐತಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಇದರಿಂದ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಹಾಕಿದೆ. 1.5 ಟೀ ಸ್ಪೂನು ಏನು ಹಾಕಿದೆ ಮಸಾಲೆ ಪುಡಿ ಹಾಕಿದೆ. ಇವಾಗ ಇದನ್ನೇನು ಮಾಡ್ತೀನಿ, ಇದರಲ್ಲಿ ಇದಕ್ಕೆ ಹಾಕ್ಬೇಕು. ಸಿಡಿತೈತೆ ಅದು. ಇಷ್ಟು ರಸಕ್ಕೆ ಮಾಡ್ಕೊಂಡು ಎಲ್ಲ ಕಡೆ ಸುಡೋದು ಬಿಡ್ತದೆ. ಇವಾಗ ಏನಾಯ್ತು, ರಸಬಾಜಿ ರೆಡಿ ಆಯಿತು. ಸಬ್ಬಸಿಗೆಗೆ ಬ್ಯಾಳಿ ಹೆಸರು ಕಾಳು ಪುಡಿ ಹಾಕಿದ್ದೆ, ಬೇವಿಸಿಟ್ಕೊಂಡಿದ್ದೆ ಕುಕ್ಕರ್ನಾಗ. ನೋಡಿ ವೀಕ್ಷಕರೇ, ರಸಬಾಜಿ ಏನಾಯಿತು, ರೆಡಿ ಆಯಿತು. ಇವಾಗ ನಾನು ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷ